ರಾಜ್ಯ ಹೊರ ಜಿಲ್ಲೆಗಳಿಂದ ಭಕ್ತರ ಸಂಖ್ಯೆ ಅಪಾರ ಪ್ರಮಾಣದಲ್ಲಿ ಆಗಮಿಸ್ತಾ ಇರುವಂಥದ್ದು. 1000 ರೂಪಾಯಿ ಟಿಕೆಟ್ ಸಾಲಿನಲ್ಲೂ ಕೂಡ ಭಕ್ತ ಸಾಗರವೇ ನಿರ್ಮಾಣವಾಗಿದೆ. ನುಗ್ಗಲಾಗದಂತೆ ಎಸ್ಪಿ ಮುತುವರ್ಜಿಯನ್ನು ವಹಿಸಿದ್ದಾರೆ. ಕುರ್ಚಿ ಮೇಲೆ ಹತ್ತಿ ನಿಂತು ಎಲ್ಲ ವ್ಯವಸ್ಥೆಯನ್ನು ಗಮನಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಕಿಲೋಮೀಟರ್ ದೂರಕ್ಕೆ ಜನರು ನಿಂತಿದ್ದಾರೆ. ಮಳೆ, ಗಾಳಿ, ಬಿಸಿಲು ಏನನ್ನೂ ಕೂಡ ಲೆಕ್ಕಿಸ್ತಾ ಇಲ್ಲ. ಅವರ ಧ್ಯೇಯ ಇರುವಂತಹದ್ದು ಒಂದೇ, ತಾಯಿಯ ದರ್ಶನವನ್ನು ಪಡಿಬೇಕು, ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಎಸ್ಪಿ ಖುದ್ದು ಚೇರ್ ಮೇಲೆ ಹತ್ತಿ ನಿಂತು ಎಲ್ಲ ವ್ಯವಸ್ಥೆಯ ಬಗ್ಗೆಯೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿ ಗೊಂದಲ ಇಲ್ಲ, ಗೋಜಲಿಲ್ಲ. ಫಸ್ಟ್ ಪ್ರಿಫರೆನ್ಸು ಸಾರ್ವಜನಿಕರಿಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಾಸನಾಂಬ ದೇವಾಲಯದಿಂದ. ಶಶಿಧರ್, ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಜಿಲ್ಲಾಡಳಿತ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸಾರ್ವಜನಿಕರಿಗೆ ದರ್ಶನ ಕೊಡುವಂತಹ ನಿಟ್ಟಿನಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿದೆ, 8ನೇ ದಿನ ಭಕ್ತ ಸಾಗರ ಹೇಗಿದೆ, ಡೀಟೇಲ್ಸ್ ಅನ್ನು ಕೊಡಬಹುದಾ ಅಂತ ಹೇಳಿ. ಪ್ರೇಮ್ ಕುಮಾರ್, ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವಂತಹ ಹಾಸನದ ಅಧಿದೇವತೆ ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು 8ನೇ ದಿನ ಬೆಳಗ್ಗೆಯಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿರಬಹುದು. ನೀವು ನೇರವಾಗಿ ದೃಶ್ಯದಲ್ಲೇ ಗಮನಿಸಬಹುದು. ಇದು ಧರ್ಮ ದರ್ಶನದ ಸಾಲು, ಅದರ ಪಕ್ಕ ಇರತಕ್ಕಂಥದ್ದು 1000 ರೂಪಾಯಿ ವಿಶೇಷ ದರ್ಶನದ ಸಾಲು. ಈ ಎಲ್ಲಾ ಸಾಲುಗಳಲ್ಲೂ ಸಹ ಭಕ್ತರ ತುಂಬಿ ತುಳುಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಮಾತ್ರ ಈ ದೇವರು ದರ್ಶನವನ್ನು ಕರುಣಿಸ್ತಾರೆ. ಹಾಗಾಗಿ ಮುಂಜಾನೆ 3 ಗಂಟೆಯಿಂದಲೂ ಸಹ ಎಲ್ಲಾ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನಕ್ಕಾಗಿ ತೆರಳ್ತಾ ಇದ್ದಾರೆ. ಜಿಲ್ಲಾಡಳಿತ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿದೆ. ಆದರೆ ಏನು ನಿರೀಕ್ಷೆಗೂ ಮೀರಿ ಬಾರಿ ಭಕ್ತರು ಆಗಮಿಸಿದ್ದಾರೆ. ಹಾಗಾಗಿ ಜನಸಂದಣಿ ಜಾಸ್ತಿ ಆಗಿದೆ. ಏನು 1000 ರು ವಿಶೇಷ ದರ್ಶನ ಟಿಕೆಟ್ ಏನಿದೆ ಅದರಲ್ಲಿ ಕೇವಲ 20 ನಿಮಿಷಕ್ಕೆ ನಿನ್ನೆ ಮೊನ್ನೆಲ್ಲ ದರ್ಶನ ಆಗ್ತದೆ. ಈಗ 2 ಗಂಟೆ ಬೇಕಾಗಿದೆ. ಅದೇ ರೀತಿ 300 ರೂಪಾಯಿ ಟಿಕೆಟ್ ಏನಿದೆ ಸುಮಾರು 8 ಕಿಲೋಮೀಟರ್ ವರ್ಗೂ ಜನ ನಿಂತಿದ್ದಾರೆ. ಧರ್ಮದರ್ಶನ ಸಾಲಿನಲ್ಲಿ ಸುಮಾರು 10 ಕಿಲೋಮೀಟರ್ ವರ್ಗೂ ಜನ ನಿಂತಿದ್ದಾರೆ. ಧರ್ಮದರ್ಶನದ ಸಾಲಿನಲ್ಲಿ ನಿಂತಿರ್ತಕ್ಕಂಥವರಿಗೆ ಕನಿಷ್ಠ 6 ರಿಂದ 7 ಗಂಟೆ ದರ್ಶನಕ್ಕೆ ಬೇಕಾಗಿದೆ. ಯಾಕೆಂದ್ರೆ ಜಿಲ್ಲಾಡಳಿತ ಯಾವುದೇ ತೊಂದರೆ ಆಗದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಆದರೆ ಭಕ್ತರ ಸಂಖ್ಯೆಯಲ್ಲಿ ಅಪಾರ ಪ್ರಮಾಣದ ಏರಿಕೆ ಆಗಿರೋದ್ರಿಂದ ಈಗ ಸಹಜವಾಗಿಯೇ ದೈವ ದರ್ಶನ ತಡವಾಗ್ತಾ ಇದೆ. ಮುಂಜಾನೆಯಿಂದಲೂ ಸಹ ಏನು ಸರತಿ ಸಾಲಿನಲ್ಲಿ ಜನರು ತಿಂಡಿ ಇಲ್ಲದೆ ನಿಂತಿದ್ದಾರೆ. ಆದರೆ ಅವರಿಗೆ ಸರತಿ ಸಾಲಿನಲ್ಲಿ ಕುಡಿಯಲು ನೀರಿರ್ಬೋದು, ಮಜ್ಜಿಗೆ ಇರ್ಬೋದು, ಎಲ್ಲಾ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ. ಆದ್ರೂ ಸಹ ದರ್ಶನ ತಡವಾಗ್ತಿದೆ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಬಂದಿದ್ದಾರೆ. ಬೆಳಗ್ಗೆ ಹಾಸನಾಂಬ ದೇವಾಲಯದಲ್ಲಿ ಎಸ್ಪಿ ಮೊಹಮ್ಮದ್ ಸುಜಾತ, ಡಿಸಿ ಲತಾ ಕುಮಾರ್ ಎಲ್ಲರೂ ಸಹ ಬೀಡು ಬಿಟ್ಟಿದ್ದಾರೆ. ಯಾವುದೇ ನುಗ್ಗಲು ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ದೇವಿ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟುವ ನಿಟ್ಟಿನಲ್ಲಿ ಅವರೆಲ್ಲ ರೀತಿಯ ಕ್ರಮ ಕೈಗೊಂಡಿದ್ದಾರೆ. ಅಲ್ಲದೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆಗಳು ಅವರೆಲ್ಲರೂ ಸಹ ಪ್ರತಿಯೊಂದು ಸರತಿ ಸಾಲಿನಲ್ಲಿ ನಿಂತು ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದರೆ ಇಂದು ಶುಕ್ರವಾರವಾದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಇದರ ಜೊತೆಗೆ ಏನು 10 ರಿಂದ 12 ಶಿಷ್ಟಾಚಾರ ಏನಿದೆ ಆ ಶಿಷ್ಟಾಚಾರಕ್ಕೆ ಸಮಯದಲ್ಲಿ ಸಾಕಷ್ಟು ಜನ ವಿವಿಧ ಕ್ಷೇತ್ರದ ಗಣ್ಯರು ಬರ್ತಾ ಇದ್ದಾರೆ. ವಿವಿಧ ಮಠಾಧೀಶರಿರ್ಬೋದು, ಸಿನಿಮಾ ನಟರಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಎಲ್ಲರೂ ಸಹ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಸಹ ಹಾಸನಾಂಬ ದೇವಿ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಏನು ಹಾಸನಾಂಬ ದೇವಿ ದರ್ಶನ ಏನಿದೆ ಕಳೆದ ಬಾರಿಗಿಂತ ಈ ಬಾರಿ ದುಪ್ಪಟ್ಟು ಜನರು ಬಂದಿದ್ದಾರೆ. ಇನ್ನೆಂದೂ ಕಂಡು ಕೇಳಿರದಂತಹ ಭಕ್ತರ ಸಂಖ್ಯೆ ಇಂದು ಆಗಮಿಸಿದೆ. ಹಾಗಾಗಿ ಏನು ಭಕ್ತರಿಗೆ ದೇವಿ ದರ್ಶನ ತಡವಾಗ್ತಾ ಇದೆ. ಆದರೂ ಸಹ ಭಕ್ತರು ಯಾವುದೇ ರೀತಿ ಸರತಿ ಸಾಲಿನಲ್ಲಿ ಗದ್ದಲ ನುಗ್ಗಲು ಮಾಡಿಕೊಳ್ಳದಲೇ ಸಮಾಧಾನದಿಂದ ನಿಂತು ದೇವಿಯ ದರ್ಶನವನ್ನ ಪಡೆದು ತೆರಳ್ತಾ ಇರತಕ್ಕಂಥದ್ದು. ಹಿಂದ್ಗಡೆ ದರ್ಶನ ಆದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದರೆ. ಹಾಗಾಗಿ ಭಕ್ತರು ಹೆಚ್ಚಿನ ಕಾಲ ಸರತಿ ಸಾಲಿನಲ್ಲಿ ನಿಲ್ಬೇಕಾಗಿದೆ. ಆದರೆ ದೇವಿ ದರ್ಶನಕ್ಕೆ ಯಾವುದೇ ತೊಂದರೆ ಆಗ್ತಿಲ್ಲ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.